ಹೆಲೋ, ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಬೊಂಡ ಸುಕ್ಕ. ಇದು ಮ್ಯಾಂಗ್ಳೂರಿಯನ್ ಸೀ ಫುಡ್ ರೆಸಿಪಿ. ಸೊ ಒಂದು ಸ್ಪೆಷಲ್ ಆಗಿ ಸುಕ್ಕ ಮಾಡ್ತಿದ್ದೇನೆ. ಮೊದಲಿಗೆ ಬೊಂಡಸನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಇದರಲ್ಲಿ ನಾನು 2 ಟೈಪಲ್ಲಿ ಕ್ಲೀನ್ ಮಾಡ್ತಿದ್ದೇನೆ. ಒಂದು ಬೊಂಡಸನ್ನು ಫುಲ್ ಕಟ್ ಮಾಡಿ ಅಂದರೆ ಸ್ಕ್ವೇರ್ ಕಟ್ ಮಾಡ್ತಿದ್ದೇನೆ. ಇನ್ನೊಂದು ರೌಂಡ್ ಶೇಪಲ್ಲಿ ಕಟ್ ಮಾಡ್ತಿದ್ದೇನೆ. ನಿಮಗಿಲ್ಲಿ ಯಾವ ಮೆಥಡ್ ಈಸಿ ಆಗುತ್ತೆ ಆ ಮೆಥಡನ್ನು ಚೂಸ್ ಮಾಡ್ಬೋದು. ಸೊ ನಾನು ಇದರಲ್ಲಿ ಒಂದನ್ನು ಮಾತ್ರ ಸ್ಕ್ವೇರ್ ಆಗಿ ಕಟ್ ಮಾಡ್ತಿದ್ದೇನೆ. ಉಳಿದ ಎಲ್ಲ ಬೊಂಡಸನ್ನು ರೌಂಡ್ ಶೇಪಾಗಿ ಕಟ್ ಮಾಡ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಈಗ ಬೊಂಡಸ್ ಚೆನ್ನಾಗಿ ಕ್ಲೀನಾಗಿದೆ. ಸೊ ನೀಟಾಗಿ ಚಿಕ್ಕ ಕಟ್ ಮಾಡ್ತಿದ್ದೇನೆ. ಸೊ ಇದು ಹೇಗೆ ಕಟ್ ಮಾಡಬೇಕು ನಿಮಗೆ ಬಿಟ್ಟದ್ದು. ಸ್ಕ್ವೇರ್ ಆಗಿಯೂ ಕಟ್ ಮಾಡ್ಬೋದು, ರೌಂಡ್ ಆಗಿಯೂ ಕಟ್ ಮಾಡ್ಬೋದು. ಇದಾದಮೇಲೆ ಮಸಾಲಕ್ಕೆ ರೆಡಿ ಮಾಡಬೇಕು. ನಾನಿಲ್ಲಿ 10 ಕೆಂಪು ಮೆಣಸು, 2 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಂತೆ, ಅರ್ಧ ಸ್ಪೂನ್ ಓಂಕಾಳು ಮತ್ತು ಕರಿಬೇವಿನ ಸೊಪ್ಪು, ಹಾಗೆಯೇ ಕರಿಮೆಣಸನ್ನು ತಕ್ಕೊಂಡಿದ್ದೇನೆ. ನಂತರದಲ್ಲಿ 1 ಟೊಮೆಟೊ, 2 ಈರುಳ್ಳಿ, ಹಾಗೆ 4ರಿಂದ 5 ಎಸಳು ಬೆಳ್ಳುಳ್ಳಿ, 1.5 ಇಂಚು ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಅಂದರೆ ಮೆಣಸು, ಹಾಗೆ ಕೊತ್ತಂಬರಿ, ಜೀರಿಗೆ ಮತ್ತು ಓಂಕಾಳು, ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಕರಿಮೆಣಸನ್ನು ಇದನ್ನು ಡ್ರೈ ರೋಸ್ಟ್ ಅಂದರೆ ಸ್ವಲ್ಪ ರೋಸ್ಟ್ ಮಾಡ್ತಿದ್ದೇನೆ. ಯಾಕಂತ ಹೇಳಿದರೆ ಇದು ಸುಕ್ಕ ಮಾಡಲಿಕ್ಕಿರುವಂಥದ್ದು. ಸೊ ಹುಡಿ ಮಾಡುವಾಗ ಚೆನ್ನಾಗಿ ಅದು ಹುಡಿ ಆಗ್ತದೆ. ಸೊ ಈಗ ಅದು ರೆಡಿಯಾಗಿದೆ. ನಂತರ ಇದನ್ನೆಲ್ಲ ಜಾರಿಗೆ ಹಾಕಿ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆಯೇ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ನಾನು ಚೆನ್ನಾಗಿ ಪೇಸ್ಟ್ ಮಾಡ್ತಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಹುಳಿಯನ್ನು ಕೂಡ ಹಾಕಿ ಪೇಸ್ಟನ್ನು ರೆಡಿ ಮಾಡಿದ್ದೇನೆ. ಈಗ ಬೊಂಡಸನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಸೊ ಮ್ಯಾರಿನೇಟ್ ಮಾಡಲಿಕ್ಕೆ ಸ್ವಲ್ಪ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೊಂಡಸ್, ಹಾಗೆ ನಾವು ರೆಡಿ ಮಾಡಿದ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 30 ನಿಮಿಷ ಮ್ಯಾರಿನೇಟ್ ಮಾಡಿ ಇಡಬೇಕು. ನನ್ನ ಚಾನಲಲ್ಲಿ ಬೇರೆ ಜ್ಯೂಸ್ ರೆಸಿಪಿ ಹಾಗೆ ಕುಕ್ಕಿಂಗ್ ರೆಸಿಪಿ ಎಲ್ಲವೂ ಇದೆ. ಒಮ್ಮೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಎಲ್ಲ ವಿಡಿಯೋವನ್ನು ನೋಡಿ, ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೇನೆ. ಯಾಕಂತ ಹೇಳಿದರೆ ನನಗೆ ಅದು ಸ್ವಲ್ಪ ರುಚಿ ಕಮ್ಮಿ ಅಂತ ಅನ್ನಿಸ್ತು. ಸೊ ಈಗ ಅದನ್ನು 30 ನಿಮಿಷ ಮ್ಯಾರಿನೇಟ್ ಮಾಡಿ ಇಡಬೇಕು. ಈಗ ಸುಕ್ಕಕ್ಕೆ ಬೇಕಾಗಿರುವಂತಹ ತೆಂಗಿನಕಾಯಿ ಅಂದರೆ ಅರ್ಧ ಗಡಿ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಡ್ರೈ ರೋಸ್ಟ್ ಮಾಡಬೇಕು. ಯಾಕಂತ ಹೇಳಿದರೆ ಅದು ತಳ ಹಿಡಿತದೆ, ತೆಂಗಿನಕಾಯಿ ಬೇಗ ತಳ ಹಿಡಿತದೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಹಾಗೆಯೇ ಮಿಕ್ಸಿ ಜಾರಲ್ಲಿ 1 ಸುತ್ತು ತಿರುಗಿಸಿ ಅದನ್ನು ಪುಡಿ ಮಾಡಿದರೆ ಸಾಕು. ಈಗ ಒಂದು ಪಾತ್ರೆಯಲ್ಲಿ ನಾನು 3ರಿಂದ 4 ಸ್ಪೂನ್ ತುಪ್ಪ ತಗೊಂಡಿದ್ದೇನೆ. ತುಪ್ಪ ಅಥವಾ ಎಣ್ಣೆಯನ್ನು ಕೂಡ ತಗೊಳ್ಬೋದು. ಹಾಗೆ 1 ಸ್ಪೂನ್ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದೇನೆ. ಇದು ಸಾಸಿವೆ ಸಿಡ್ದಾದ ಮೇಲೆ ಇದಕ್ಕೆ ನಾವು ಉಳಿದಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ನಂತರ ಅದಕ್ಕೆ 1 ಟೊಮ್ಯಾಟೊವನ್ನು ಹಾಕಿ ಅದನ್ನು ಕೂಡ ಹಸಿ ವಾಸನೆ ಹೋಗುವ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ನಾನಿಲ್ಲಿ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಬೇಯಿಸ್ತಿದ್ದೇನೆ. ಯಾಕಂತ ಹೇಳಿದರೆ ಅದು ಬೇಗ ಬೇಯ್ತದೆ. 1 ನಿಮಿಷ ಬೇಯಿಸಿದರೆ ಸಾಕು. ನಂತರದಲ್ಲಿ ಮ್ಯಾರಿನೇಟ್ ಮಾಡಿದ ಮಸಾಲವನ್ನು ಇದಕ್ಕೆ ಹಾಕಬೇಕು. ಹಾಗೆಯೇ 1 ಲೋಟ ನೀರು ಹಾಕಿದರೆ ಸಾಕು. ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಇದು ಸುಕ್ಕ ಮಾಡುವಂಥದ್ದು. ಹಾಗೆಯೇ ಈ ಮೀನು ನೀರನ್ನು ಬಿಟ್ಕೊಳ್ತದೆ. ನಾನಿಲ್ಲಿ ಇದನ್ನು 10ರಿಂದ 15 ನಿಮಿಷ ಬೇಯಿಸ್ತಿದ್ದೇನೆ. ಹಾಗೆಯೇ ಇದನ್ನು ಲೋ ಫ್ಲೇಮಲ್ಲಿಟ್ಟು ಬೇಯಿಸಿದರೆ ಒಳ್ಳೆಯದು. ನಾನಿಲ್ಲಿ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದೇನೆ.
ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ಯಾಕಂತ ಹೇಳಿದರೆ ಅದು ನೀರೆಲ್ಲ ಹಾಕುವಾಗ ಮಸಾಲದಲ್ಲಿ ಉಪ್ಪು ಕಮ್ಮಿ ಇತ್ತು. ನಿಮಗೆ ಸಾಕಂತ ಹೇಳಿದರೆ ಉಪ್ಪು ಸ್ವಲ್ಪನೇ ಹಾಕಿದರೆ ಸಾಕು. ಇದಕ್ಕೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಹಾಕಿದ್ದೇನೆ. ಇದೆಲ್ಲ ಆಪ್ಷನಲ್. ಯಾಕಂತ ಹೇಳಿದರೆ ನಾನು ಮಸಾಲದಲ್ಲಿ ಒಮ್ಮೆ ಹಾಕಿದ್ದೇನೆ. ಸೊ ಇದು ಆ್ಯಡ್ ಆನ್ ಆಗಿ ನಾನು ಹಾಕಿದ್ದು. ಸೊ ಇದು ಆಪ್ಷನಲ್. ನಂತರ ಹುರಿದಿರುವಂತಹ ತೆಂಗಿನಕಾಯಿಯ ತುರಿಯನ್ನು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಳವನ್ನು ಮುಚ್ಚಿ ಬೇಯಿಸಬೇಕು. ಬೇಯಿಸಿ ಆದಮೇಲೆ ಇದರ ರುಚಿ ನೋಡಬೇಕು. ಸೊ ಸ್ಪೆಷಲ್ ಮ್ಯಾಂಗ್ಳೂರ್ ಸ್ಪೆಷಲ್ ಬೊಂಡ ಸುಕ್ಕ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ. ಸೊ ವಿಡಿಯೋ ನೋಡುತ್ತಿರುವ ಎಲ್ರಿಗೂ ತುಂಬಾ ಧನ್ಯವಾದಗಳು. ಕೀಪ್ ವಾಚಿಂಗ್ ಧನ್ಯ ಸುವರ್ಣ ಚಾನಲ್. ಟೇಕ್ ಕೇರ್. ಬಾಯ್ ಬಾಯ್.